ಪುರಾಣಿನ ಭಾಗಗಳನ್ನ ಏನು ಮಾಡ್ಯಾರ ಕಿತ್ತಾರ ಕಲ್ ಮ್ಯಾಗ ಇದನ್ನು ಇಲ್ಲಿ. ಆಮೇಲೆ ರೀ ಇಲ್ಲಿ ರೋಜಾ ಎಟ್ ಎ ಟೈಮ್ ಪ್ರಾರ್ಥನಾ ಮಾಡುವಂಥ ಮಂದಿರ ಇಲ್ಲಿ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಹಿಂದೂಗಳಿಗೆ ಭಾಳಷ್ಟು ಪ್ರಾಮುಖ್ಯತೆ ಕೊಟ್ಟಂಥ ದೊರೆ ಅವ. ಮುಸ್ಲಿಮರಲ್ಲೇ ಹಿಂದೂಗಳಿಗೆ ಬೇಕಾಗಿದ್ದವು ಎರಡನೇ ಇಬ್ರಾಹಿಂ ಆದಿಲ್ ಶಾ. ಅವನೇನು ಕರಿತೀವಿ ನಾವು ಜಗದ್ಗುರು ಬಾದಶಾ ಅಂತ ಕರಿತಿದ್ದಿಲ್ಲ. ಎಸ್. ಆಮೇಲೆ ಇಲ್ಲಿ ಮುಂದೆ ಇಲ್ಲಿ ಇದೆ, ಇಲ್ಲಿ ನೀರು ಸ್ಪ್ರಿಂಕ್ಲರ್ ಇತ್ತು. ಈ ಚೌಕದಾಗ ಸ್ಪ್ರಿಂಕ್ಲರ್ ಇತ್ತು. ಆ ಚೌಕ್ ಕಟ್ಟಿ ಒಳಗೆ ಒಂದೊಂದು ಕಬ್ಬು ನೀವು ಅದ ನೋಡಿರ್ಬೇಕಾರೆ, ನೀವು ಪರೀಕ್ಷೆ ಮಾಡಿರ್ಬೋದು ಬೇಕಾರೆ. ನೀರು ಅದರಿಂದ ಹೊರಗೆ ಬರ್ತಿತ್ತು, ಎಲ್ಲ ಸಿಸ್ಟಮ್ ಐತಿ. ಆಮೇಲೆ ಇದಕ್ಕೆಲ್ಲ ಅಂಡರ್ಗ್ರೌಂಡ್ ಐತಿ. 3 ಕಟ್ಟಡಕ್ಕೆ ಒಂದೇ ಅಂಡರ್ಗ್ರೌಂಡ್ ಐತಿ. ನಾವು ಕೆಳಗೆ ಹೋಗ್ತೀವಿ ಸದ್ಯ ಈಗ ಒಂದಾಗ ಏನಾದರೂ ಕುಲ್ಯಾಪ್ಸ್ ಹತ್ರ 3 ಕಟ್ಟಡಗಳು ಬೀಳ್ತಾವೆ. ಆಮೇಲೆ ಇಲ್ಲಿ ಒಂದು ಐತಿ, ಅಲ್ಲೊಂದು ಸರಪಳಿ ಐತಿ, ಅದ್ರದಾಗ ಕಲ್ಲಿನ ಸರಪಳಿ. ಈ ಚೂಡ ಒಂದು ಕಟ್ ಆಗೈತಿ ರೀ. ಈ ಕಟ್ಟದ ಸರಪಳಿ ಅಂತ ಎಲ್ಲಿ ಐತಿ ಅಂದ್ರೆ ಬಿಜಾಪುರ ಗೋಳಗುಂಟದಾಗ ಐತಿ. ಅಲ್ಲಿ ಮೂಲ್ಯ ಕಾಣತೈತಿ ಗೊತ್ತು, ಅಲ್ಲಿ ಒಂದು ಮತ್ 3 ಹೆಂಗ ನೋಡು ಕೇಳಲ್ಲ ಮತ್ತೆ ಸುಮ್ಮ ಬಂದ್ ಏನ್ ಮಾಡ್ತೀರಿ? ನೋಡಿದವ್ರು ನೋಡಿ ಸುಮ್ಮರಿ ಒಂದ್ ಪಾಯಿಂಟ್ ಮುಂದಿನ ಸ್ಟೆಪ್ ಕೇಳ್ರಿ. ಕೊಡ್ರಿ ನೋಡ್ರಿ, ಬಿಜಾಪುರದಾಗ ಇರ್ತಕ್ಕಂಥ ಎಲ್ಲ ಕಟ್ಟಡಗಳ ವೈಶಿಷ್ಟ್ಯ ಒನ್ ಟೈಪ್ ಐತಿ. ಅರಳಿದ ಕಮಲದ ಮೇಲೆ ಏನೈತಿ ಅಂದ್ರೆ ಗೋಪುರಗಳು ಕಾಣ್ತೈತಿ. ಇದರ ಅರ್ಥ ಬಿಜಾಪುರದ ಎಲ್ಲ ಸ್ಮಾರಕಗಳ ಶಿಲ್ಪಿ ಅಂದ್ರೆ ಯಾರಂದ್ರೆ ಮಲ್ಲಿಕ್ ಸಂದಲ್ ಒಬ್ಬ ಅವನೇ ಕಟ್ಟ. ನಾವು ಯಾಕಡೆ ಬಂದಾವ ಅಂದ್ರೆ ಪರ್ಸಿಯನ್ ದೇಶದಿಂದ ಬಂದಾವ್. ನೀವು ಬಿಜಾಪುರ ಗೋಮಟ ನೋಡ್ರಿ, ಕಮಲದ ಮೇಲೆ ಅರಳೈತಿ. ಆಮೇಲೆ ಇಲ್ಲಿಯೂ ಕೂಡ ನೋಡ್ರಿ, ಸಣ್ಣ ಸಣ್ಣ ಕೆತ್ತನೆಯೂ ಕೂಡ ಅವ್ರು ಏನೂ ಕೂಡ ಮಿಸ್ಟೇಕ್ ಮಾಡಿಲ್ಲ. ಅಲ್ಲಿಯೂ ಕೂಡ ತಮ್ಮ ಕೈ ಚಳಕವನ್ನ ತೋರಿಸ್ಯಾರ ಅವರೆಲ್ಲ. ಹೌದಾ? ಅವೆಲ್ಲ ಸಾಕಷ್ಟು ಕಟ್ಟೆಗಳನ್ನ ನಾವು ನೋಡ್ತೀವಿ. ಹಾಗಾಗಿ ಇದನ್ನ ಬಿಜಾಪುರ ಏನ್ ಕರಿತೀವಿ ನಾವು? ಗುಮ್ಮಟಗಳ ನಗರ ಅಂತ ಹೇಳಿ ಕರಿತೀವಿ. ಸರಿನಾ? ಆದಿಲ್ ಶಾಹಿಗಳು ಇತ್ತಂತ. ಸರಿ, ಸುತ್ತ ಕೆಳಗಡೆ ಬರೋಣ್ರಲ್ಲ, ಇದು ಸುತ್ತ ತಳಕು. ಸರಿ, ಈಗ 12 ಆಗೈತ್ರಿ.